ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಇದನ್ನು ನಾವು ರಾಜಮಾತೆ ಜೀಜಾಬಾಯಿಯವರ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ತಿಳಿತಾ ಇದ್ವಿ. ಈ ಒಂದು ಪ್ರಬಂಧ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್, ಜೀಜಾಬಾಯಿ ಅವರು 12 ಜನವರಿ 1598ರಲ್ಲಿ ಜನಿಸಿದರು. ಮತ್ತೊಮ್ಮೆ ನೋಡಿ, ಜೀಜಾಬಾಯಿ ಅವರು 12 ಜನವರಿ 1598ರಲ್ಲಿ ಜನಿಸಿದರು. ಎರಡನೇ ಪಾಯಿಂಟ್, ರಾಜಮಾತೆ ಜೀಜಾಬಾಯಿ ಹಾಗೂ ಜೀಜು ಎಂತಲೂ ಪ್ರಸಿದ್ಧ ಹಾಗೂ ಜೀಜಾಬಾಯಿ ಶಹಜಿ ಭೋಸ್ಲೆ ಅವರ ಪೂರ್ಣ ಹೆಸರು. ಮತ್ತೊಮ್ಮೆ ನೋಡಿ, ಜೀಜಾಬಾಯಿ ಶಹಜಿ ಭೋಸ್ಲೆ ಅವರ ಪೂರ್ಣ ಹೆಸರು. ಮೂರನೇ ಪಾಯಿಂಟ್, ಅವರು ಸಿಂಧಖೇಡ್ ರಾಜ ಲಖುಜಿರಾವ್ ಜಾಧವ್ ಮಹಾಲಾಸಾಬಾಯಿ ಜಾಧವ್ ಅವರ ಮಗಳು. ಮತ್ತೊಮ್ಮೆ ನೋಡಿ, ಅವರು ಸಿಂಧಖೇಡ್ ರಾಜ ಲಖುಜಿರಾವ್ ಜಾಧವ್ ಮಹಾಲಾಸಾಬಾಯಿ ಜಾಧವ್ ಅವರ ಮಗಳು. ಓಕೆ. ನಾಲ್ಕನೇ ಪಾಯಿಂಟ್, ಅವರು ಬಾಲ್ಯದಲ್ಲಿಯೇ ತಂದೆಯವರಿಂದ ರಾಜ್ಯಶಾಸ್ತ್ರ ಕತ್ತಿವರಸೆ ಕಲಿತರು. ತಾಯಿಯಿಂದ ಭಕ್ತಿ ಭಾವ ಎಲ್ಲ ಸಂಸ್ಕಾರಗಳನ್ನು ಕಲಿತರು. ಮತ್ತೊಮ್ಮೆ ನೋಡಿ, ಅವರು ಬಾಲ್ಯದಲ್ಲಿಯೇ ತಂದೆಯವರಿಂದ ರಾಜ್ಯಶಾಸ್ತ್ರ ಕತ್ತಿವರಸೆ ಕಲಿತರು. ತಾಯಿಯಿಂದ ಭಕ್ತಿ ಭಾವ ಎಲ್ಲ ಸಂಸ್ಕಾರಗಳನ್ನು ಕಲಿತರು. ಐದನೇ ಪಾಯಿಂಟ್, ಮರಾಠ ಸಾಮ್ರಾಜ್ಯದ ಸ್ಥಾಪಕ ಛತ್ರಪತಿ ಶಿವಾಜಿಯ ತಾಯಿ ಜೀಜಾಬಾಯಿ. ಮತ್ತೊಮ್ಮೆ ನೋಡಿ, ಮರಾಠ ಸಾಮ್ರಾಜ್ಯದ ಸ್ಥಾಪಕ ಛತ್ರಪತಿ ಶಿವಾಜಿಯ ತಾಯಿ ಜೀಜಾಬಾಯಿ. ಆರನೇ ಪಾಯಿಂಟ್, ಅವರ ಪತಿ ಶಹಜಿ. ಅವರಿಬ್ಬರಿಗೆ ಸಂಭಾಜಿ ಶಹಜಿ ಭೋಸ್ಲೆ ಹಾಗೂ ಶಿವಾಜಿ ಪುತ್ರರು. ಓಕೆ. ಮತ್ತೊಮ್ಮೆ ನೋಡಿ, ಅವರ ಪತಿ ಶಾಜಿ, ಅವರಿಬ್ಬರಿಗೆ ಸಂಭಾಜಿ ಶಹಜಿ ಭೋಸ್ಲೆ ಹಾಗೂ ಶಿವಾಜಿ ಪುತ್ರರು. ಅವರ ಆಳ್ವಿಕೆ ಅವಧಿ 1645ರಿಂದ 1674ರವರೆಗೆ. ಓಕೆ. ಎಂಟನೇ ಪಾಯಿಂಟ್, ಶಿವಾಜಿಯಂತಹ ಮಹಾಪುರುಷನ ಜೀವನಕ್ಕೆ ಆಧಾರ ರೂಪವಾಗಿ ಸಂಸ್ಕಾರ ಕೊಟ್ಟ ತ್ಯಾಗಮೂರ್ತಿ ಜೀಜಾಬಾಯಿ. ಮತ್ತೊಮ್ಮೆ ನೋಡಿ, ಶಿವಾಜಿಯಂತಹ ಮಹಾಪುರುಷನ ಜೀವನಕ್ಕೆ ಆಧಾರ ರೂಪವಾಗಿ
ಸಂಸ್ಕಾರ ಕೊಟ್ಟ ತ್ಯಾಗಮೂರ್ತಿ ಜೀಜಾಬಾಯಿ. 9ನೇ ಪಾಯಿಂಟ್, ಬಾಲ್ಯದ ಸಂಸ್ಕಾರಗಳ ಬಲದಿಂದ ಛತ್ರಪತಿ ಶಿವಾಜಿ ಸಾವಿರಾರು ವರ್ಷಗಳ ಗುಲಾಮಗಿರಿಯನ್ನು ಮುರಿದು ಹಿಂದೂ ಸಾಮ್ರಾಜ್ಯದ ಸ್ಥಾಪನೆ ಮಾಡಿದರು. ಮತ್ತೊಮ್ಮೆ ನೋಡಿ, ಬಾಲ್ಯದ ಸಂಸ್ಕಾರಗಳ ಬಲದಿಂದ ಛತ್ರಪತಿ ಶಿವಾಜಿ ಸಾವಿರಾರು ವರ್ಷಗಳ ಗುಲಾಮಗಿರಿಯನ್ನು ಮುರಿದು ಹಿಂದೂ ಸಾಮ್ರಾಜ್ಯದ ಸ್ಥಾಪನೆ ಮಾಡಿದರು. 10ನೇ ಪಾಯಿಂಟ್, 17 ಜೂನ್ 1674 ಅವರ 76ನೇ ವಯಸ್ಸಿನಲ್ಲಿ ಮಹಾರಾಷ್ಟ್ರದಲ್ಲಿ ಮರಣ ಹೊಂದಿದರು. ಮತ್ತೊಮ್ಮೆ 17 ಜೂನ್ 1674 ಅವರ 76ನೇ ವಯಸ್ಸಿನಲ್ಲಿ ಮಹಾರಾಷ್ಟ್ರದಲ್ಲಿ ಮರಣ ಹೊಂದಿದರು. ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.